ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ನಿಮಗ್ ಹೋಗಿ ನಾನು ಹಾಗೆಲ್ಲ ಹೇಳದ್ನಲ್ಲ, ನನಗೊಂಥರ ತುಂಬಾನೇ ಗಿಲ್ಟ್ ಫೀಲ್ ಆಗ್ತದೆ. ನೀವೆಲ್ಲದನ್ನು ಎಷ್ಟೊಂದು ಅನುಸರಿಸ್ಕೊಂಡು ಹೋಗ್ತೀರಾ, ಯಾವುದಕ್ಕೂ ಕಂಪ್ಲೇಂಟ್ ಮಾಡೋದಿಲ್ಲ. ನನ್ನ ಮೇಲೆ ಏನೂ ಹೇರಲ್ಲ, ನನಗಷ್ಟೆಲ್ಲ ನೀವು ಯಾರಿಗೂ ನೋವು ಕೊಡಲ್ಲ. ಆದ್ರೆ ನಾನು ನಿಮಗೆ ನೋವು ಕೊಟ್ಬಿಟ್ಟೆ. ನಾವು ಎಷ್ಟೊಂದ್ಸಲ ಜಗಳ ಆಡಿದ್ದೀವಿ, ನಮ್ಮ ಮಧ್ಯದಲ್ಲಿ ಎಷ್ಟೊಂದ್ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಆದ್ರೆ ಇವತ್ತಿನ ಥರ ಯಾವತ್ತೂ ಆಗಿಲ್ಲ. ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಆದ್ರೆ ಈಗ ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗ್ತಿಲ್ಲ. ನಾನು ತುಂಬಾನೇ ಒದ್ದಾಡ್ತಿದ್ದೀನಿ. ಸಾರಿ ಗೌತಮ್. ಪ್ಲೀಸ್ ಭೂಮಿಕಾ, ನೋಡಿ, ನಿಮ್ಮನ್ನ ಈ ಥರ ನನ್ನ ಕೈ ನೋಡೋಕ್ಕಾಗಲ್ಲ ರೀ. ಈಗ ಆಗಬಾರ್ದಂಥದ್ದು ಏನಾಗಿಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನನ್ನ ಕಡೆಯಿಂದನೂ ತಪ್ಪಾಗಿದೆ. ನಾನು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ರೆಗ್ಯುಲರ್ ಆಗಿ ಈ ಥರ ಡೊನೇಷನ್ ಕೊಡ್ತಾ ಇರೋದನ್ನ ಮುಂಚೆನೇ ನಿಮ್ಗೆ ಹೇಳಬೇಕಾಗಿತ್ತು. ಹೇಳಿದ್ದಿದ್ರೆ ಈ ಕನ್ಫ್ಯೂಷನ್ ಇರ್ತಾ ಇರಲಿಲ್ಲ. ನನ್ನಿಂದನೂ ತಪ್ಪಾಗಿದೆ. ಓಕೆ. ಇಲ್ಲ, ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ, ಎಲ್ಲ ನಂದೇ ತಪ್ಪು. ಮನೆ ಬರ್ತಿದ್ದಾಗೇನೆ ನನ್ನ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ಏನಾಗಿದೆ ಅಂತ ನಾನು ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು, ಸಮಾಧಾನವಾಗಿ ನಡ್ಕೊಳ್ಬೇಕಿತ್ತು. ನನ್ನ ತಲೆಗೆ ಅದೇನು ಮಂಗ್ ಬಿತ್ತಿತ್ತು, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೆ ಹಾಗೆಲ್ಲ ಮಾತಾಡ್ಬಿಟ್ಟೆ. ಸೊ ಸಾರಿ ಗೌತಮ್. ಭೂಮಿಕಾ, ನಾನು ಆಗಲೇ ಹೇಳಿದ್ನಲ್ಲ, ನಾನು ಏನೂ ತಿಳ್ಕೊಂಡಿಲ್ಲ ಅಂತ. ಮತ್ತೆ ಯಾಕೆ ಸಾರಿ ಎಲ್ಲ? ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಮನಸ್ಸಿಂದ ಅದನ್ನು ತೆಗೆದಾಕ್ಬಿಡಿ, ಬಿಟ್ಟೇ ಬಿಡಿ ಹೇಳ್ತೀನಿ ಪ್ಲೀಸ್. ನೀವು ಹೇಳ್ದಷ್ಟು ಅದು ಅಷ್ಟು ಸುಲಭ ಅಲ್ಲ. ನನ್ನ ಕ್ಷಮಿಸ್ಬಿಡಿ. ಸಾರಿ. ನೋಡಿ ಭೂಮಿಕಾ, ಪ್ಲೀಸ್, ಏನೋ ದೊಡ್ಡ ತಪ್ಪಾಗಿದೆ ಅನ್ನೋದನ್ನು ಫಸ್ಟ್ ಮನಸ್ಸಿಂದ ತೆಗೆದು ಆಚೆಗೆ ಬಿಸಾಕ್ಬಿಡಿ. ಒಂದು ಕೆಲಸ ಮಾಡಿ, ಈಗ ಸಂಜೆ ನಾವಿಬ್ಬರು ಭೇಟಿನೇ ಆಗಿಲ್ಲ, ಏನೂ ಮಾತಾಡೇ ಇಲ್ಲ. ಓಕೆ, ಕಂಟ್ರೋಲ್ ಆಲ್ಟ್ ಡಿಲೀಟ್ ಎಲ್ಲಾನು ತೆಗೆದು ಸೈಡ್ಗೆ ಬಿಸಾಕ್ಬಿಡಿ. ಅವಾಗ ಯಾವುದೇ ಬೇಜಾರು ಇರಲ್ಲ, ಗಿಲ್ಟು ಇರಲ್ಲ. ಓಕೆನಾ? ಹಾಯ್ ಭೂಮಿಕಾ, ಈಗ ಬಂದ್ರಾ? ಯಾಕೆ ಲೇಟು? ಓ, ನೀವಲ್ಲಿ ಬಾಲ್ಕನಿಲಿ ನಿಂತ್ಕೊಂಡು ನಕ್ಷತ್ರ ಎಣಿಸ್ತಾ ಇದ್ರಾ? ಲೆಕ್ಕ ಸಿಕ್ತಾ? ಹಾಂ, ಎಷ್ಟು? 3,48,45,332 ನಕ್ಷತ್ರ ಇದೆ. ಎಲ್ಲ ಓಕೆ. ಅದು ಕಡೆನಲ್ಲಿ ಅದೇನೋ 2.5 ನಕ್ಷತ್ರನ? ಏನದು? ಅದು ಹಾಗೇನೆ, ನನ್ನ ಲೆಕ್ಕದಲ್ಲಿ ಅಷ್ಟೇ ಇದೆ. ನಿಮಗೆ ಬೇಕಂದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಸರಿ, ನನಗೂ ಬೇಡ ನಿಮಗೂ ಬೇಡ, 32 ಮಾಡ್ಕೊಂಬಿಡಿ. ಓಕೆನಾ? ಇದೇನಿದು, ನಕ್ಷತ್ರನ ತರಕಾರಿ ವ್ಯಾಪಾರಕ್ಕೆ ತಂದಿಟ್ಬಿಟ್ಟಿದ್ದೀರಾ? ಪಾಪ ನಕ್ಷತ್ರ. ನೋಡಿ ಎಷ್ಟು ಖುಷಿಯಾಗಿದ್ದೀರಾ. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಈಗ ಸಮಾಧಾನ ಮಾಡಿಕೊಂಡು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.